ಇಂಡಿಯಾಕ್ಕೆ. ಸೂಳೆಯ ಮಗನುಟ್ಟಿ, ಇದನ್ನು ಇಟ್ಕೊಂಡಿರಿ, ಪರಿಹಾರ ಮುಂದೆ ಹೇಳ್ತೀನಿ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ಇದು ಹಾಕ್ರಿ, ಇದು ರಿಸಲ್ಟ್ ಹೇಳ್ತೀನಿ, ಆಮೇಲೆ ಬಿಡಿಸಿ ಹೇಳ್ತೀನಿ ಅದನ್ನು ಏನಂತ. ಇನ್ನೊಂದು, ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ. ಮುಂದೆ ಬೇಕಾದಾಗ ಮಳೆ ಬರಲ್ಲ. ಈಗ ಬಂದುಬಿಡಿತಲ್ಲ, ಮುಂದೆ ಒಳ್ಳೆ ಬಿತ್ತನೆ ಕಾಲ, ಬೆಳೆ ಕಾಲ, ಬೇಕಾದಾಗ ಬರಲ್ಲ. ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ. ಈ ಸರಿ ಅಂಥದ್ದು ಏನಿಲ್ಲ, ಸಮತೋಲನ ಆಗ್ತದೆ. ಇನ್ನೂ ಜಲಪ್ರಳಯ ಇದೆ, ರಾಜ್ಯದಲ್ಲಿ ಜಲಪ್ರಳಯ ಇದೆ. ಇಡೀ ಭಾರತ, ಇವು ಜಗತ್ತಿಗೆ ಇದು. ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗತಿ ಕಾಣುತ್ತೆ. ಜಲಸ್ಫೋಟ ಅಂತ ಹೇಳಿದ್ದೆ ನಾನು, ಅಲ್ಲಿ ಒಂದು ಆಗ ಲಕ್ಷಣ ಇದೆ. ಈ ಎರಡು ಸೇರಿ ಮನುಷ್ಯರೇ ಮಾಡೋದಲ್ಲಿ ಕೆಲವೊಂದು ಹೇಳೋಕ್ಕೆ ಹೆದರಿಕೆ ಆಗುತ್ತೆ. ಪರಿಹಾರ ಏನೆಲ್ಲ, ಭಗವಂತನ ಧ್ಯಾನ ಮಾಡಬೇಕು ಅಷ್ಟೇ. ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ. ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ. ನೆನೆಸ್ಬೇಕು ಭಗವಂತ. ಸೂಳೆಯ ಮಗನುಟ್ಟಿ ಆಳುವನು ಮುನಿಪುರವ, ಯುದ್ಧವಿಲ್ಲದ ಮಡಿಯೇ ಪುರವಲ್ಲ ಕೂಳಾದೀತು. ವಿಷ್ಣು ವಾಮಾವತಾರದಲ್ಲಿ ವಾಮನ ಭೂಮಿ ಕೇಳಿದ, 3 ಅಡಿ ಭೂಮಿ ಕೇಳಿದ, ಎಲ್ಲ ಉಳಿತು. ಅಮೇರಿಕಾ ದೇಶದಲ್ಲಿ ಅಲ್ಲೇ ತುಳಿದವನ್ನ ವಿಷ್ಣು ವಾಮಾವತಾರದಲ್ಲಿ ಬಲಿಯ, ಅದನ್ನು ಮುನಿಪುರ ಅಂತ ಕರೆದರು. ಇಂಡಿ ಹಿಸ್ಟ್ರಿ ಒಳಗೆ ಅಮೇರಿಕವನ್ನು ಮುನಿಗೆ ದಾನ ಕೊಟ್ಬಿಟ್ಟನಲ್ಲ ಅವನು, ವಾಮನಿಗೆ ದಾನ ಕೊಟ್ಟನಲ್ಲಪ್ಪ, ಅದು ಮುನಿಪುರ ಅಂತ. ಯುದ್ಧವಿಲ್ಲದ ಮಡಿಯ ಪುರವಲ್ಲ ಕೂಳಾದೀತು ಅಂತ. ಮುನಿಪುರ ಅಂದರೆ ಅಮೇರಿಕವನ್ನು ಮುನಿಪುರ ಅಂತ ಕರೀತಾರೆ. ಅದು ಅಮೇರಿಕ ಒಂದು ದೇಶದಾಗಿಲ್ಲ, ಎಲ್ಲರೂ ಸೇರ್ಕೊಂಡ್ರದಲ್ಲಿ. ಶ್ರಾವಣದ ಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೋಡು, ಹೇಳಿದ್ದೀನಿ, ಇನ್ನೂ ನೋಡ್ತಿರ್ಬೇಕಾರೆ. ಹಿಂದೆಲ್ಲ ಹೇಳಿದ್ನಲ್ಲ, ಮೊನ್ನೆ ಹೇಳಿದ್ವಿ. ಕೆಲವು ಮುಳುಗ್ತವೆ ದೇಶಗಳು, ಕೆಲವು ಹೇಳ್ತವೆ, ಹೊಸ ರಾಜ್ಯಗಳು ಉತ್ಪತ್ತಿ ಆಗ್ತವೆ ಅಂತ ಮೊನ್ನೆ ಹೇಳಿದ್ದೆ ನಾನು. ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ, 5 ವರ್ಷ ಇರುತ್ತೆ ಕಾಯಿಲೆ ಅದು. ಮತ್ತು ಕೊರೋನಾ ಬಂತು, ಇದು ಇನ್ನೊಂದು ರೂಪವನ್ನು ತಾಳುತ್ತೆ. ಆದರೆ ಸಾವು ನೋವು ಕಮ್ಮಿ, ಕಾಯಿಲೆ ಮಾತ್ರ ಈ ಸಂವತ್ಸರದಲ್ಲಿದೆ. ಹೊಸ ರೋಗ ಉತ್ಪತ್ತಿಯಾಗಿ ಉಸಿರಿಗೆ ಸಂಬಂಧಪಟ್ಟದ್ದು. ಕ್ರೂರವಾದ ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ. ಈ ಯಜ್ಞ ಮಾಡೋದ್ರಿಂದ, ಹೋಮ ಮಾಡೋದ್ರಿಂದ, ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ. ಆವಾಗ ಮನುಷ್ಯರೊಂದಿಗೆ ಅವು ಸ್ನೇಹಿಗಳಾಗ್ತವೆ. ಅನೇಕ ಕಥೆಗಳನ್ನು ಕೇಳಿದ್ದೀವಿ. ಸ್ವಾಮಿಗಳಿದ್ದರು, ಅಲ್ಲಿ ಹುಲಿ ಬರ್ತಾ ಇತ್ತು, ಸಿಂಹ ಬರ್ತಾ ಇತ್ತು, ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ರು. ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಃಶಾಂತಿ ಆಗ್ತಾ ಇತ್ತು, ಕ್ರೂರತ್ವವನ್ನು ಕಳ್ಕೊಳ್ತಾ ಇದ್ದು ಒಂದು ಚಿಂತನೆ ಇದೆ. ಆನಂತರ ರಾಜರು ಮಹಾರಾಜಗಳು, ಇವತ್ತಿನ ರಾಜರಿಗೆ 10 ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು. ಆವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು. ಇದ್ದಲ್ಲೇ ಆದೇಶ ಕೊಡ್ತೆ ತಲೆ ಕಟ್ಟು ಮಾಡುತ್ತಿದ್ದ ಅವನು. ಅಂತಹ ಶಕ್ತಿ ಅವನಿಗಿತ್ತು, ಸಾರ್ವಭೌಮತ್ವವಿತ್ತು. ಅಂಥವ್ರು ಏನು ಮಾಡ್ತಾಯಿದ್ರು? ನಾರುಮುಡಿಯಲ್ಲಿ, ಬರಿಗಾಲಿನಲ್ಲಿ ಕಾಡಿಗೆ ಹೋಗಿ, ಆಶ್ರಮಕ್ಕೆ ಹೋಗಿ, ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾ ಇದ್ದರು, ನಾಡಿನ ಸುಖವನ್ನು ಬೇಡ್ತಾ ಇದ್ದರು, ಆಶೀರ್ವಾದ ತಗೊಂಡು ಬರ್ತಾಯಿದ್ರು. ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು, ನಾಡಿಗೆ ಮಳೆ ಬೆಳೆ ರೋಗ ರುಜಿನಗಳನ್ನು ದೂರ ಮಾಡುವಂಥ, ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು. ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ. ಆಜ್ಯ ಅಂದರೆ ತುಪ್ಪ ಅಂತೇಳಿ. ನಾನು ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ, ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ, ಆಜ್ಯದ ಮಹತ್ವವೇನು? ಹಾಲು ಕರಿತೀರ ನೀವು, ಹಾಲನ್ನು ಕರಿತೀರ,
ಅದರ ಆಯುಷ್ಯ ಎಷ್ಟು? ಹಾಲಿನ ಆಯುಷ್ಯ, ಹಾಲು ಕರೆದ ಹಾಲಿಗೆ ಆಯುಷ್ಯ ಎಷ್ಟು? 12 ಗಂಟೆ. ಹಾಲು ಕರೆದ 12 ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ, ಅದು ಹಾಳಾಗಿ ಹೋಗ್ತದೆ, ಉಪಯೋಗ ಬರೋದಿಲ್ಲ. ಮನುಷ್ಯ ಭಾಳ ಬುದ್ಧಿವಂತ. ಈ ಹಾಲನ್ನು ಕೆಡದಂಗೆ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ. ಅವನೇನು ಮಾಡ್ತಾನೆ, ನೀವೇನು ಮಾಡ್ತೀರಿ? ಬೆಂಕಿ ಹಾಕ್ತೀರಾ, ಅಂದರೆ ಹಾಲನ್ನು ಕಾಸ್ತೀರಾ. ಹಾಲನ್ನು ಕಾಸ್ತೀರಾ, ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ, ಹುಳಿ ಹಾಕ್ತೀರಾ. ಅದೇನಾಯಿತು? ಮೊಸರಾಯಿತು. ಹಾಲಿನ ಆಯುಷ್ಯು 12 ಗಂಟೆ, ಮೊಸರಾದ ಕೂಡಲೇ 24 ಗಂಟೆ. ಯಾತ್ರಿಂದ ಆಯಿತು? ಬೆಂಕಿಯ ಸಂಸ್ಕಾರದಿಂದ ಹಾಲು ಹೆಪ್ಪಾಗಿ ಮೊಸರಾಯಿತು. ಮೊಸರು 24 ಗಂಟೆ ಇರ್ತದೆ. ಹತ್ತೇನಾಯಿತು? ಅದಕ್ಕೆ ಮಂಥನ ಮಾಡಿದ ಮನುಷ್ಯ, ಕಡದ, ಅದಕ್ಕೆ ಚಲೆಯನ್ನು ಕೊಟ್ಟ. ಆವಾಗ ಬೆಣ್ಣೆ ಆಯಿತು, ಮಜ್ಜಿಗೆ ಆಯಿತು. ಬೆಣ್ಣೆ ಆಯುಸ್ಸೆಷ್ಟು? ಮಜ್ಜಿಗೆ ಆಯುಸ್ಸೆಷ್ಟು? ಮಜ್ಜಿಗೆ ಆಯಸ್ಸು 2 ದಿನ. ಒಂದಿನ ಸಿಹಿ ಮಜ್ಜಿಗೆ ಅಂತಾರೆ, 2ನೇ ದಿನ ಹುಳಿ ಮಜ್ಜಿಗೆ ಅಂತಾರೆ. ಹುಳಿ ಮಜ್ಜಿಗೆಯನ್ನು ಅನೇಕ ರೀತಿಯ ಕಾಯಿಲೆಗಳು ಉಪಯೋಗ ಮಾಡ್ತಾರೆ, ಪ್ರಾಣಿಗಳಿಗೆ ಎಲ್ಲರೂ. ಈ ಬೆಣ್ಣೆ ಆಯುಸ್ಸೆಷ್ಟು? ಈ ಬೆಣ್ಣೆ ಆಯುಸ್ಸು 1 ವಾರ. ಇದನ್ನು ನವನೀತ ಅಂತ ಕರೀತಾರೆ. 9 ಕಾಯಿಲೆಗಳನ್ನು ಹುಷಾರು ಮಾಡತಕ್ಕಂಥ ಶಕ್ತಿ ಇದು ಬೆನ್ನೆ ಇರ್ತದೆ. ಬೆನ್ನೆಲ್ಲಿ ಹೆಂಗೆ ಬಂತು? ಬೆಣ್ಣೆಯಲ್ಲಿ ಹೆಂಗೆ ಶಕ್ತಿ ಅಂದರೆ, ಹಸು ಹಾಲಂತ ಹುಲ್ಲಂತ ತಿಂತದೆ, ಗಿಡಮೂಲಿಕೆಯನ್ನು ತಿಂತದೆ, ಕಾಡಿಗೆ ಹೋಗ್ತದೆ, ನಡೆದಾಡ್ತದೆ. ಆ ತಿಂದು ಬಂದು ಹಾಲನ್ನು ಕೊಡ್ತದೆ. ನೀವು ಮೊಸರು ಮಾಡಿ ಹೆಪ್ಪಾಕಿ ಬೆಣ್ಣೆ ಮಾಡಿದ್ರಿ ನೋಡಿ. ಇಲ್ಲೂ ಗಿಡಮೂಲಿಕೆ ಬಂತು, ಹಸುವಿನಲ್ಲಿಯೂ ಸಹ ಗಿಡಮೂಲಿಕೆ ಬಂತು. ಆ ಹುಲ್ಲನ್ನು ತಿನ್ನುವುದರಿಂದ ಅದು ಬೆಣ್ಣೆ ಹಾಲು ಪರಿವರ್ತನೆ ಆಯಿತು. ಈ ಬೆಣ್ಣೆ 1 ವಾರ ಆದಮೇಲೆ ಮತ್ತೇನು ಮಾಡ್ತಾನೆ ಮನುಷ್ಯ? ತುಪ್ಪ ಮಾಡ್ತಾನೆ. ಅದನ್ನು ಕಾಸಿ ಅದಕ್ಕೆ ತುಪ್ಪ ಮಾಡ್ತಾನೆ. ತುಪ್ಪದ ಆಯಸ್ಸು ಎಷ್ಟು? 100 ವರ್ಷ. ನೋಡಿ, 12 ಗಂಟೆ ಹಾಲು ಸಂಸ್ಕಾರದಿಂದ ಏನಾಯಿತು? ತುಪ್ಪು ಆಯಿತು. ಅದರ ಆಯುಷ್ಯು 100 ವರ್ಷ ಆಯಿತು. ಹಾಲಿನ ಆಯುಸ್ಸು 12 ಗಂಟೆ ಆದರೂ ಸಂಸ್ಕಾರ ಬಲದಿಂದ 100 ವರ್ಷದವರೆಗೂ ಹೋಯಿತು. ಹಾಗೆ ಮನುಷ್ಯ ಬೆಳೀತೀರ, ಹುಟ್ಟುತ್ತೀರ, ಬದುಕ್ತೀರ ಈ ಗಿಡಮೂಲಿಕೆಗಳ ಸಂಘದಿಂದ, ಈ ಗಿಡಮೂಲಿಕೆಗಳ ಉಪಯೋಗದಿಂದ, ಗಿಡಮೂಲಿಕೆಗಳನ್ನು ತಾನು ಸೇವಿಸೋದ್ರಿಂದ. ಸೇವಿದರೆ ಎಲ್ಲ ಆ ಗಾಳಿ ತಗೊಳ್ಳೋದು,